ಕನ್ನಡ ಚಿತ್ರರಂಗದ ಹೆಮ್ಮೆಯ ನಿರ್ಮಾಣ ಸಂಸ್ಥೆ ಕೆವಿಎನ್ ಪ್ರೊಡಕ್ಷನ್ ಈಗ ಇನ್ನೊಂದು ಮಹತ್ವದ ಹೆಜ್ಜೆ ಇಟ್ಟಿದೆ. ಕರ್ನಾಟಕದ ಗಡಿ ದಾಟಿ ತಮಿಳುನಾಡಿಗೆ ಕಾಲಿಟ್ಟಿದ್ದ ಈ ಸಂಸ್ಥೆ ಈಗ ಮಲಯಾಳಂ ಚಿತ್ರರಂಗಕ್ಕೆ ಲಗ್ಗೆ ಇಟ್ಟಿದೆ. ಕೆವಿಎನ್ ಪ್ರೊಡಕ್ಷನ್ ಈಗ ಮಾಲಿವುಡ್ನಲ್ಲಿ ತನ್ನ ಮೊದಲ ಸಿನಿಮಾ ಅನೌನ್ಸ್ ಮಾಡಿದೆ. ವಿಶೇಷ ಅಂದ್ರೆ ಈ ಸಿನಿಮಾದಲ್ಲಿ ಆವೇಶಂ ಡೈರೆಕ್ಟರ್ ಹಾಗೂ ಮಂಜುಮಲ್ ಬಾಯ್ಸ್ ನಿರ್ದೇಶಕರ ಸಮಾಗಮ ಆಗಲಿದೆ. ಈ ಇಬ್ಬರು ಡೈರೆಕ್ಟರ್ಗಳನ್ನ ಇಟ್ಟುಕೊಂಡು ಕೆವಿಎನ್ ದೊಡ್ಡ ಪ್ಲಾನ್ ಮಾಡಿದೆ. ಸಖತ್ ಸಿನಿಮಾದಿಂದ ಕನ್ನಡದಲ್ಲಿ ತನ್ನ ಜರ್ನಿ ಶುರು ಮಾಡಿದ ಕೆವಿಎನ್ ಅದಾದ ನಂತರ ಒಂದೊಂದೇ ಸೂಪರ್ ಸಿನಿಮಾಗಳನ್ನ ನೀಡುತ್ತಾ ಬಂದಿದೆ. ಈಗಾಗಲೇ ಯಶ್ನ ಟಾಕ್ಸಿಕ್ ಸಿನಿಮಾದ ನಿರ್ಮಾಣದಲ್ಲಿ ಸಂಸ್ಥಾಪಕ ವೆಂಕಟ್ ಕೆ ನಾರಾಯಣ್ ಫುಲ್ ಬ್ಯೂಸಿ ಆಗಿದ್ದಾರೆ. ಇದರೊಂದಿಗೆ ತಳಪತಿ ವಿಜಯ್ ಕೊನೆಯ ಸಿನಿಮಾವನ್ನ ಕೂಡ ಕೆವಿಎನ್ ನಿರ್ಮಾಣ ಮಾಡುತ್ತಿದೆ. ಅಲ್ಲದೆ ಬಹುಕೋಟಿ ವೆಚ್ಚದ ಕೆಡಿ ಸಿನಿಮಾ ಇನ್ನ ಕೆಲವೇ ತಿಂಗಳಲ್ಲಿ ರಿಲೀಸ್ ಆಗಲಿದೆ. ಜೊತೆಗೆ ದರ್ಶನ್ ರೊಂದಿಗೆ ಕೂಡ ಕೆವಿಎನ್ ಸಿನಿಮಾ ಅನೌನ್ಸ್ ಮಾಡಿತ್ತು. ಇಷ್ಟೆಲ್ಲ ಸಾಲು ಸಾಲು ಸಿನಿಮಾಗಳ ಜೊತೆ ಮಲಯಾಳಂ ಇಂಡಸ್ಟ್ರಿಗೆ ಕೆವಿಎನ್ ಮೇ ಐ ಕಮ್ ಇನ್ ಎಂದಿದೆ. ಈ ಸಿನಿಮಾಗಳಲ್ಲಿ ಆವೇಶಂ ಡೈರೆಕ್ಟರ್ ಜೀತು ಮಾಧವನ್ ಕತೆ, ಚಿತ್ರಕಥೆ ಇದೆ. ಮಂಜುಮಲ್ ಬಾಯ್ಸ್ ನಿರ್ದೇಶಕ ಚಿದಂಬರಂ ಡೈರೆಕ್ಷನ್ ಮಾಡಲಿದ್ದಾರೆ. ಈ ಸಿನಿಮಾ ಎಲ್ಲ ಭಾಷೆಗಳಲ್ಲಿ ರಿಲೀಸ್ ಆಗಲಿದ್ದು ಪ್ಯಾನ್ ಇಂಡಿಯಾ ಸಿನಿಮಾವಾಗಿ ಹೊರಹೊಮ್ಮಲಿದೆ. ಕನ್ನಡದಿಂದ ಶುರುವಾಗಿ ಕೆವಿಎನ್ ಜರ್ನಿ ಈಗ ದೇಶ ಮಟ್ಟದಲ್ಲಿ ಬೆಳೆಯುತ್ತಿದೆ.